ಓಹೋ, ಏನು ಮುಖ್ಯ ರಸ್ತೆಗೆ ಕಲ್ಲುಗಳು ಜೋಡಿಸ್ದಂಗೆ ಊರಿನ ದೊಡ್ಡ ಮನುಷ್ಯರೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದೀರಾ ರಸ್ತೆಗೆ ಅಡ್ಡವಾಗಿ. ಏನು ಪ್ರತಿಭಟನೆ ಮಾಡ್ತಿದ್ದೀರಾ? ಆ ಇಲ್ವಾ? ನಾನು ಮಾತಾಡ್ಸೋಕ್ಕೋಸ್ಕರ ಸಾಲಾಗಿ ಬರ್ತಕ್ಕೆ ನಿಂತ್ಕೊಂಡಿದ್ದೀರಾ? ಈ ಎರಡು ವಿಚಾರದ್ದು ಅಲ್ಲ. ಸುಮ್ಮನೆಗೆ ನಿಂತ್ಕೊಂಡಿದ್ದಾರೆ. ಎಲ್ಲಿ ನೋಡಿದ್ರು ಮಳೆಗೆ ಮಳೆಗೆ ಮಳೆಗೆ. ಅಶ್ಲೇಷಗೆ ಮಳೆ ಇದೆಯಲ್ವಾ, ಇದು ಯಾವಾಗ ಬಂದ್ಗೆ ಆಗ್ತಾಯಿದೆ ನನಗೆ ಗೊತ್ತಾಗ್ತಿಲ್ಲ. ಮಳೆಗೆ ಜೀವನ ಬೇಸತ್ತಿಗೆ ಹೋಗ್ಬಿಟ್ಟಿದೆ. ಈ ಶ್ರಾವಣದ ಮಾಸದಲ್ಲಿ ನಿಮ್ದಕ್ಕೆ ಒಬ್ಬರು ಚಿಕನ್ಗೆ ಕೊಳ್ಳೋಕ್ಕೆ ಬರಲೇ ಇಲ್ಲ. ಬರೀ ಅಣಬೆ ಅಂತ ಹೇಳಿ ಹೋಗ್ತಾರೆ, ಸೊಪ್ಪು ತರಕಾರಿ ಅಂತ ತಿನ್ಕೊಂಡು ಹೋಗ್ತಾರೆ. ಒಬ್ಬರು ಚಿಕನ್ ಶಾಪ್ ಕಡೆ ಮುಖನೇ ಹಾಕಲಿಲ್ಲ. ಹೀಗೆ ಆಯಿತು ಅಂತಂದರೆ ಕರಿಯಬ್ಬಣ್ಣ ನಮ್ಮದು ಜೀವನ ಹೆಂಗೆ ನಡೆಯೋದು ಹೇಳಿ? ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ವಾರ, ಇನ್ನೊಂದು 10 ದಿನ ಸಹಿಸ್ಕೋಬೇಕಾಗತ್ತೆ. ಶ್ರಾವಣ ಮುಗಿದು ಭಾದ್ರಪದ ಬರುತ್ತೆ. ಅವಾಗಲೂ ಏನು ಬೇಜಾನ್ ಕಲೆಕ್ಷನ್ ನಿಮ್ಗೆ ಆಗಲ್ಲ. ಗಣಪತಿ ಹಬ್ಬ 27ನೇ ತಾರೀಕು ಗಣಪತಿ ಹಬ್ಬ ಐತೆ. ಗಣೇಶನ್ ಕೂರಿಸ್ತಾರೆ. ಗಣೇಶನ್ ಕೂರಿಸಿದಾದ್ಮೇಲೆ ಈಗ ಒಂದು ತಿಂಗಳು ತರ್ಕೊಂಡಿರ್ತಾರಲ್ಲ, ಹಂಗೋ ಹಿಂಗೋ ಏನೋ ಮಾಡಿ ಕೆಲವಾರು ಜನ ಬರ್ತಾರೆ. ಅವಾಗಿಂದ ಸ್ವಲ್ಪ ನೀವು ಎದ್ದೇಳ್ಬೋದು, ಚಿಗುರೊಡಿಬೋದು. ಹೌದಾ? ಹಂಗಿದ್ರೆ ಪರವಾಗಿಲ್ಲ ಬಿಡಿ. ನಮಗೆ ಸಾಕಾಗೋಗ್ಬಿಟ್ಟೈತೆ. ಬಿಸ್ನೆಸ್ ಇಲ್ಲ, ಎಲ್ಲ ಲಾಸು. ಅಣ್ಣ ಬಶೀರಣ್ಣ, ಸೈಡ್ ಬರೋಣ ಒಂಚೂರು. ಅರ್ಜೆಂಟ್ ಕರಿಯಪ್ಪನ ಅಂದರೆ ಒಂಚೂರು ಮಾತಾಡಬೇಕು. ಈ ಕಡೆ ಬಾ. ಏನಾದರೂ ಮಾತಾಡ್ಕೊಳ್ಳಿ. ನಮ್ದುಗೆ ಬೇರೆದಾದ್ರೂ ಕೆಲಸ ನೋಡ್ಕೊಡೋತಾರೆ. ಅಲ್ಲಿ ತೋಟದ ಕೆಲಸ ಇದೆ ಅಂತೆ, ಅದಕ್ಕೆ ಹೋಗಿ ಬರ್ತಾರೆ. ಏನಪ್ಪ ಬಶೀರ್ ಸಾಹೇಬ್ರು ಭಾಳ ಬೇಜಾರಾಗ್ಬಿಟ್ಟವ್ರ ಅತ್ಲಾಗೆ. ಬದುಕು ಬೆಂಗಾಡಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವರಿಗೇನು ವೆಲ್ಡಿಂಗ್ ಶಾಪು ಅಥವಾ ಅಡಿಕೆ ಕೊಯ್ಲು ಅಥವಾ ಗೊಬ್ಬರ ಹಾಕೋದು ಏನಾರ ಮಾಡ್ಕೊಂಡಿರ್ತಾರೆ ಬಿಟ್ರಿ. ಏನು ಇನ್ನೊಂದು 10 ದಿವಸ ಅಲ್ವಾ? ಇನ್ನು 20 ದಿವಸನ ತಡ್ಕೊಂಡವ್ರೆ. ಇನ್ನೊಂದು 10 ದಿವಸ ಇರಲ್ಲ ಅವರು. ಉಪವಾಸ ಅಂತ ಇರಲ್ಲ ಬಿಡತ್ಲಾಗೆ. ಅದು ಸರಿ, ಅದು ಸರಿ. ಏನು ಬಂದಿದ್ದು ಅಣ್ಣ? ಈ ರಸ್ತೆಗೆ ನಿಂತ್ಕೊಂಡು ಮಾತಾಡೋದು ಯಾಕೋ ಸರಿ ಆಗಲ್ಲ. ಬರ್ರಿ ಅತ್ಲ ಕುತ್ಕೊಂಡು ಮಾತಾಡೋಣ ಬರ್ರಿ. ಅದು ಸರಿ, ನಡೀರಿ ಹೋಗೋಣ. ಏನು ಸಮಾಚಾರ? ಭಾಳ ಜೋರಾಗಿ ಅಲ್ಲಿಂದ ಒಂಚೂರು ಮಾತಾಡ್ಬೇಕು ಅಂತ ಕರ್ಕೊಂಬಂದ್ರಿ. ಈಗ ಮುಖ ನೋಡ್ಕೊಂಡು ಕುತ್ಕೊಂಡಿದ್ದೀರಾ? ಪರಮೇಶಣ್ಣ ಹೆಂಗ್ ಶುರು ಮಾಡಲಿ ಅಂತ ತಡ್ಕಾಡ್ತೈತೆ. ಏನಿಲ್ಲ ಕಣ, ಏನೂ ಇಲ್ಲ. ಗಣಪತಿ ಹಬ್ಬ ಬೇರೆ 27ಕ್ಕೆ ಬಂತಲ್ವಾ? ಊರಲ್ಲಿ ಕಲೆಕ್ಷನ್ ಎಲ್ಲ ಮಾಡ್ತವ್ರೆ. ಜೋರಾಗಿ ಕೂರಿಸ್ಬೇಕಂತೆಲ್ಲ ಮಾತಾಡ್ಕೊಂಡು ಕಲೆಕ್ಷನ್ ಎಲ್ಲ ಮಾಡ್ತವ್ರೆ. ಅದ್ರ ಜೊತೆಗೆ ಈ ಬಾಗಿನ ಬೇರೆ ಕೊಡ್ಬೇಕಲ್ಲ, ಅದು ಬೇರೆ ಮಾಡಬೇಕು. ಹೌದು ಕಣಲ್ಲ, ನೀನು ಹೇಳಿದ ಕರೆಕ್ಟು. ಈ ಬಾಗಿನ ಕೊಡ್ಬೇಕಾರೆ ಅದಕ್ಕೆ ಏನೇನೋ ಕೊಡ್ತಾರಲ್ಲಪ್ಪ. ಡ್ರೈ ಫ್ರೂಟ್ಸು, ಫ್ರೆಶ್ ಫ್ರೂಟ್ಸು, ಮೊಡ್ಲಕ್ಕಿ, ಕೊಬ್ಬರಿ, ಬಾಳೆಹಣ್ಣು, ಸೀರೆ, ಹಣ್ಣು ಹಂಪಲು, ಒಣಗೋಗಿರೋ ಹಣ್ಣುಗಳು, ದುಡ್ಡು ಇಟ್ಕೊಂಡು ಇದನ್ನೆಲ್ಲ ಮರದಾಗೆ ಕೊಡ್ಬೇಕಂತಪ್ಪ. ಮರ ನೋಡಿದ್ರೆ ಜೊತೆ 300 ಅಂತ ಮಾರ್ತಾರೆ. 300, 350. ಹಳ್ಳಿ ಮನೆಗಳೆಲ್ಲ 150-200 ರೂಪಾಯಿಗೆಲ್ಲ ಸಿಕ್ಕೋಗ್ಬಿಡ್ತವೆ. ಈ ಪಟ್ಟಣದಲ್ಲಿ ಎಲ್ಲ 300, 350 ರೂಪಾಯಿ ಒಂದು ಜೊತೆ ಮರ. ಅದ್ರಾಗ ಇಟ್ಟೆ ಕೊಡ್ಬೇಕಣೋ. ಇಲ್ಲಿಂದ ಅಂದರೆ ಬಾಗಿನ ಕೊಟ್ಟಂಗೆ ಅನ್ಸಲ್ಲ. ಹಂಗೆ ಗಣಪತಿದು ಕಲೆಕ್ಷನ್ ಎಲ್ಲ ಮಾಡ್ತವ್ರಲ್ವ, ಸುಮ್ಮನೆ ಮಾಡ್ತವ್ರು. ಮೀಟಿಂಗ್ ಪಾಟಿಂಗ್ ಏನೂ ಮಾಡಿಲ್ಲ. ಅದಕ್ಕೆ ಎಲ್ಲರನ್ನೂ ಸೇರಿಸ್ಬಿಟ್ಟು ಒಂದು ಮೀಟಿಂಗು ಆಗಬೇಕು. ಹೋದ ವರ್ಷ ಮಾಡ್ದಂಗೆ ಈ ಸರಿನೂ ಅದ್ದೂರಿಯಾಗಿ ಗಣೇಶ ಹಬ್ಬ ಮಾಡಬೇಕು. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಹೆಂಗಿದ್ರು ಭಾನುವಾರ ಎಲ್ಲರೂ ರಜಾ ಹಾಕೊಂಡಿರ್ತಾರಲ್ವಾ, ಆವಾಗ ಮಾತಾಡೋಣ. ಕಲೆಕ್ಷನ್ ಪಾಡಿಗೆ ಕಲೆಕ್ಷನ್ ಆಗ್ತಿರ್ಲಿ. ಹೆಂಗಿದ್ರು ಸ್ಟೇಜ್ ಐತೆ. ಅವಕ್ಕೇನು ಪರ್ಮನೆಂಟ್ ಸ್ಟೇಜು. ಮುಂದ್ಗಡೆಗೆ ಒಂದು 4 ಊಟ ಹಾಕ್ಬಿಟ್ಟು, ಚಪ್ಪರ ಹಾಕ್ಬಿಟ್ಟು, ಅದ್ರ ಮೇಲೆ ಒಂದು ಟಾರ್ಪಾಲ್ ಹಾಕ್ಬಿಟ್ರೆ ಮುಗೀತು. ಸುತ್ತ ಟಾರ್ಪಾಲ್ ಕಟ್ಕೊಳ್ಳೋದು, ಇಂಟೀರಿಯರ್ ಡೆಕೋರೇಷನ್ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ. ಹ್ಞೂನಣ್ಣ, ಸರಿ ಆಯಿತು ಬಿಡತ್ತಾಗೆ. ಅದ್ರ ಬಗ್ಗೆ ಭಾನುವಾರ ಶನಿವಾರ ಸಂಜೆನೇ ಸೇರಿಸ್ಬಿಡೋಣ. ಶನಿವಾರ ಸಂಜೆ ಸೇರಿಸಿದ್ರೆ ಭಾನುವಾರ ಎಲ್ಲ ಕೆಲಸ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಆಯಿತು ಬಿಡಪ್ಪ, ಅತ್ಲಾಗೆ ಶನಿವಾರ ಸಂಜೆನೇ ಸೇರಕ್ಕೆ ಹೇಳ್ಬಿಡೋಣ. ಶುಕ್ರವಾರ ಸ್ವಾತಂತ್ರ್ಯ ದಿನೋತ್ಸವ ಐತಲ್ವಾ, ಎಲ್ಲರೂ ಬಿಜಿ ಆಗ್ಬಿಟ್ಟಿರ್ತಾರೆ. ಅವತ್ತು 10-11 ಗಂಟೆ ತನಕ ಎಲ್ಲ ಬಿಜಿ. ಅದಾದಮೇಲೆ ಎಲ್ಲರೂ ರಜಾ. ಸರಿ ಆಯಿತು. ಈ ಬಾಗಿನ ಕೊಡೋಕ್ಕೆ ಎಲ್ಲ ದುಬಾರಿ ಮಾಡಿಬಿಟ್ಟವ್ರೆ. ಅದಕ್ಕೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಊರ ಮನೇಲಿ ಒಯ್ದಾರಲ್ಲ ಕೆಂಚಣ್ಣವ್ರಿಗೆ ಹೇಳ್ಬಿಟ್ಟಿದ್ದೀವಿ. ನಮಗೆ ನೋಡಪ್ಪ ಒಂದು 10 ಜೊತೆ ಮರ ಬೇಕು ಅಂತ ಹೇಳಿ ಆರ್ಡ್ರ್ ಕೊಟ್ಬಿಟ್ಟಿದ್ದೀವಿ. ನಾವು 150 ರೂಪಾಯಿ ಮೇಲೆ 1 ರೂಪಾಯಿನ ಎಕ್ಸ್ಟ್ರಾ ಕೊಡಲ್ಲ ಅಂತಂದು ಹೇಳಿದ್ದೀವಿ.
ಅವರು ಒಪ್ಪತ್ಕೊಂಡಿದ್ದಾರೆ. ಇನ್ನೊಂದು 2 ದಿವಸದಲ್ಲಿ ಆಗ್ತವೆ, ಮಾಡಿ ಕೊಡ್ತಾರೆ. ಭಾಳ ಚೆನ್ನಾಗಿ ಮಾಡ್ತಾರೆ. ಏನಿಲ್ಲ, ಆ ಬಿದ್ರನ್ನ ಪರ್ಮಿಷನ್ ತಗೊಂಡು ಎಲ್ಲ ಪರ್ಮಿಷನ್ ತಗೊಂಡು ನೀಟಾಗಿ ಕಡಿಸಿ ನೀಟಾಗಿ ತಗೊಂಬಂದು ಮನೇಲಿ ಹಾಕ್ಬೇಕು. ಡ್ಯಾಮೇಜ್ ಗಿಮೇಜ್ ಆಗಂಗಿಲ್ಲ. ಡ್ಯಾಮೇಜ್ ಗಿಮೇಜ್ ಆಯಿತು ಅಂತಂದರೆ ಕೆಲಸ ಕೆಟ್ಟೋಗುತ್ತೆ. ಅವರಿಗೂ ಸ್ವಲ್ಪ ಇದು ಖರ್ಚುಗಳು ಇರ್ತವೆ, ಅಲ್ಲಿಂದ ತಂದು ಹಾಕ್ಸೋದು, ಅವರು ದುಡ್ಡು ಕೊಡೋದು ಇವೆಲ್ಲ ಇರ್ತವೆ, ಬಾಡಿಗೆ ಅಂತೆ ಅವು ಅಂತೆ. ಅದಕ್ಕೆ ಹೆಂಗಲ್ಲಿ 150 ರೂಪಾಯಿ ಮಾಡಿಕೊಡಪ್ಪ ಒಂದು ಜೊತೆ ಮರ ಅಂತ ಹೇಳ್ಬಿಟ್ಟು ದುಡ್ಡು ಅಡ್ವಾನ್ಸ್ ಒಂದು 200 ರೂಪಾಯಿ ಕೊಟ್ಟು ಬಂದಿದ್ದೀವಿ ಅತ್ಲಾಗೆ. ಸರಿ, ಆಯಿತು, ಕೊಡ್ರಿ ಬಾಗಿನ. ಅದಕ್ಕೇನಂತೆ? ಅಯ್ಯೋ, ಬಾಗಿನ ಕೊಡೋದು ಅಂತಂದರೆ ಇವಾಗ ಹೆಣ್ಮಕ್ಳು ಅಂತಂದರೆ ಇವಾಗ ಭಾಳ ದೂರ ದೂರ ಆಗಿದ್ದಾರೆ. ಅದಕ್ಕೆ ಏನು ಮಾಡೋದು ಅಂತಂದರೆ, ನಮ್ಮೂರಾಗೆ ದೇವಸ್ಥಾನ ಇದಾವಲ್ಲ, ದೇವಿ ದೇವಸ್ಥಾನ, ಮಾರಮ್ಮ, ಕಾಳಿಕಾಂಬ, ಹಿಂಗಿದಾವಲ್ಲ, ದುರ್ಗಮ್ಮ, ಹಿಂಗೆ ಅಲ್ಲಿಗೆ ಹೋಗಿ ಬಾಗಿನ ಕೊಟ್ಬಿಡೋದು ಅಂತ ಮಾತಾಡ್ಕೊಂಡಿದ್ದೀವಿ ಅತ್ಲಾಗೆ. ಅದು ಇನ್ನಿರು ವಾರ ಒಳ್ಳೇದೇ ಕಣದ. ಬಾಗಿನ ಕೊಡೋದು ದೇವ್ರುಗಳಿಗೆ ಇನ್ನಿರು ವಾರ ಒಳ್ಳೇದೇ ಅದ ಅತ್ಲಾಗೆ. ನೀವೆಲ್ಲ ರೆಡಿ ಮಾಡ್ಕೊಳ್ರಿ ಅತ್ಲಾಗೆ. ಎಲ್ಲರೂ ಸೇರಿ ಊರ ಮನೆಯಿಂದ ಗಂಡು ಮಕ್ಕಳ ಬಾಗಿನ ದೇವರಿಗೆ ಕೊಟ್ಬಿಡೋಣ ಅತ್ಲಾಗೆ. ಇತಿಹಾಸ ಸೃಷ್ಟಿ ಆಗ್ಬಿಡ್ಲಿ. ಹಳ್ಳಿ ಮನೆ ಮಕ್ಕಳು ದೇವರಿಗೆ ಬಾಗಿನ ಕೊಟ್ಟರು ಅಂತೇಳ್ಬಿಟ್ಟು ಮಾತಾಗಲಿ. ಏನಣ್ಣ, ಇಲ್ಲಿ ತೋಟದ ಮನೆ ಹತ್ರ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ? ಯಾರು? ಪಂಕಜಮ್ಮನವರಾ? ಓಹೋ, ಏನು ಇಲ್ಲಿ ತನಕ ಬಂದ್ಬಿಟ್ಟಿದ್ದೀರಾ? ಓಹೋ, ನಿಜವಾಗ್ಲೂ ಪಂಕಜಮ್ಮನವರು. ಇಲ್ಲಿ ಅಲಮೇಲಮ್ಮನವರು ಬಂದ್ಬಿಟ್ಟಿದ್ದಾರೆ. ಏನು ಸಮಾಚಾರ, ಇಲ್ಲಿ ಬಂದ್ಬಿಟ್ಟಿದ್ದೀರಲ್ಲ? ಅಡಿಕೆ ಕೊಯ್ಯಕ್ಕೆ ಬರ್ತಾರೆ ಅಂತ ಹೇಳಿದ್ರು, ಅದಕ್ಕೆ ನಾವು ಬಂದಿದ್ದೀವಿ. ಅವ್ರು ನೋಡಿದ್ರೆ ಈಗ ಬರಲ್ಲ, ಭಾನುವಾರ ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಯಾರು ಇಷ್ಟೊಂದು ಜನ ಸೇರೋಲ್ಲ, ಅದಕ್ಕೆ ಬಂದು ನೋಡೋಣ ಅಂತ ಹೇಳ್ಬಿಟ್ಟು ಅಲಮೇಲಕ್ಕನ ಜೊತೆಗೆ ಬಂದೆ ನಾನು. ಏನಿಲ್ಲ, ಗಣಪತಿ ಹಬ್ಬ ಬಂತದಕ್ಕ, ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಹಂಗೆ ಗೌರಿ ಹಬ್ಬಕ್ಕೆ ಬಾಗಿನ ಕೊಡ್ಬೇಕಲ್ವಾ, ದೂರ ದೂರ ಊರುಗಳಿಗೆ ಹೋಗ್ಬಿಟ್ಟು ಏನು ಬಾಗಿನ ಕೊಡೋದು ಅಂತ ಹೇಳ್ಬಿಟ್ಟು ಇಲ್ಲೇ ದೇವಸ್ಥಾನಗಳಿಗೆ ಹೆಣ್ಣು ದೇವ್ರುಗಳಿಗೆ ಬಾಗಿನ ಕೊಡೋಣ ಅಂತ ಮಾತಾಡ್ಕೊಂತಿದ್ವಿ. ಅದ್ರ ಬಗ್ಗೆನೇ ಕುತ್ಕೊಂಡು ಮಾತಾಡೋಕೆ ಒಳ್ಳೆ ಜಾಗ, ಪ್ರಶಸ್ತವಾಗಿತ್ತು, ಅದಕ್ಕೆ ಇಲ್ಲಿ ಬಂದ್ವಿ. ಕಾರಣ ಅತ್ಲಾಗೆ ಭಾಳ ಒಳ್ಳೆ ವಿಚಾರ ಬಿಟ್ರಿ ಅತ್ಲಾಗೆ. ಬಾಗಿನ ಕೊಡೋದು, ದೇವರಿಗೆ ಬಾಗಿನ ಕೊಡೋದು ಇನ್ನೂ ಒಳ್ಳೆ ವಿಚಾರ ಬಿಟ್ರಿ. ಭಾಳ ಖುಷಿ ಆಯಿತು. ಗೌರಿ ಗಣೇಶ ಹಬ್ಬಕ್ಕೆ ಈ ಥರ ವಿಚಾರ ಕೇಳ್ಬಿಟ್ಟು ಭಾಳ ಖುಷಿ ಆಯಿತು. ಈ ಸರಿ ಗಣಪತಿ ಕೂರಿಸ್ತೀರಾ ಇಲ್ಲೋ ಹೆಂಗಣ್ಣ? ಹ್ಞೂನಮ್ಮ, ನೀವೆಲ್ಲ 1,000 ರೂಪಾಯಿ ಕಲೆಕ್ಷನ್ ಕೊಟ್ಬಿಟ್ರೆ ನಿಜವಾದ ಕೂರಿಸ್ತೀವಿ. ಇನ್ನು ಗ್ರ್ಯಾಂಡಾಗಿ ಏನೇನೋ ಪ್ಲಾನು ಎಲ್ಲ ಮಾಡ್ಕೊಂಬಂದು ಅಂತಿದ್ದೀವಿ. ಎಲ್ಲ ನಿಮ್ಗಳ ಮೇಲೆ ನಿಂತೈತೆ. ಬರೀ ಇಂಥ ಬೇಡ ನೀನು. 1,000 ರೂಪಾಯಿ ಕೊಡ್ರಿ, 2,000 ರೂಪಾಯಿ ಕೊಡ್ರಿ, ಬರೀ ಇಂಥ ಬೇಡ ನೀನು. ಬಡವರು ಬಗ್ರು ಅಂತ ನೋಡ್ಬೇಡ, ಹೆಚ್ಚು ಕಮ್ಮಿ ಮಾಡ್ಕೊಂಡು ಇಸ್ಕೊಳ್ಳೋದ್ಬಿಟ್ಟು 1,000 ರೂಪಾಯಿ ಕೊಡ್ರಿ ಅಂತ ಗೆರೆ ಹೊಡಿತಕ್ಕಲ್ಲಣ್ಣ ನೀನು. ಕರಿಯಪ್ಪಣ್ಣ, ಹೋಗೋಣ. ಅಯ್ಯೋ, ಇದೇನ್ರಮ್ಮ ಹಿಂಗೆ ಹೇಳ್ತೀರಾ? ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳ್ತೀರಾ. ಮತ್ತು ಅದ್ದೂರಿಯಾಗಿ ಮಾಡ್ಬೇಕು ಅಂತಂದರೆ ಜೋರಾಗಿ ದುಡ್ಡು ಕೊಡ್ಬೇಕಮ್ಮ. ಆರ್ಕೆಸ್ಟ್ರಾ, ನಾಟಕ, ಡ್ಯಾನ್ಸು, ಅನ್ನದಾನ, ಈ ರೀತಿ ಎಲ್ಲ ಕಾರ್ಯಕ್ರಮ, ರಕ್ತದಾನ ಶಿಬಿರ, ಈ ಥರ ಎಲ್ಲ ಕಾರ್ಯಕ್ರಮ ಹಮ್ಕೋಬೇಕಂತಂದರೆ ದುಡ್ಡು ಬೇಡವೆ ಮತ್ತೆ? ಸುಮ್ಕಿರಣ ಅತ್ಲಾಗೆ. ಎಲ್ಲಿ ಅಡಿಕೆ ಕೊಯ್ಯಿ ಬೇರೆ ಇವಾಗ ನೋಡಿ ಭಾನುವಾರ ಬರ್ತಾರೆ ಅಂತಂದ್ರು. 500 ರೂಪಾಯಿ ಎಲ್ಲ ಬೇಡ, 500 ರೂಪಾಯಿ ಆದ್ರೆ ಇಸ್ಕೊಳ್ರಿ ನೋಡ್ರಿ ಅತ್ಲಾಗೆ. 1,000 ರೂಪಾಯಿ ಎಲ್ಲ ಭಾಳ. ನಾವು 10 ಗಣಪತಿ ಇರ್ತಾವೆ ಊರ ಮನೆಗೆ, ಎಲ್ಲ ಗಣಪತಿ ಕೊಡ್ಬೇಕು ತಾನೆ. 500 ರೂಪಾಯಿ ಇಸ್ಕೊಳ್ರಿ ನಮ್ಮ ಗಣಪತಿಗೆ. ಅಮ್ಮ, ನಾವು ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಅಂತ ಹೇಳ್ತೀವಿ. ಕೊಡೋದು ಬಿಡೋದು ನಿಮ್ಮ ಭಕ್ತಿ. ಆಮೇಲೆ ಚೆನ್ನಾಗಾಗಿಲ್ಲ ಈ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬಂದು ಮಾತು ಬರಬಾರ್ದು ನಮಗೆ. ಅದು ಸರಿ ಹಾಗೆ ಮಾಡಿಸ್ಬೇಕಾಗಿತ್ತು, ಹೀಗೆ ಮಾಡಿಸ್ಬೇಕಾಗಿತ್ತು, ಆ ಡೆಕೋರೇಷನ್ ಸರಿ ಇಲ್ಲ, ಈ ಡೆಕೋರೇಷನ್ ಸರಿ ಇಲ್ಲ ಹಂಗಂತ ಹೇಳಕ್ಕೆ ಹೋಗಬಾರ್ದು, ನಮ್ಮ ಕಿವಿಗೂ ಬೀಳಬಾರ್ದು. ಇಲ್ಲ, ಅನ್ನದಾನ ಮಾಡ್ಬೇಕಾದ್ರೆ ಹೇಳ್ತೀವಿ ಅವಾಗ ಎಲ್ಲರೂ ಬಂದು ತರಕಾರಿ ಹಚ್ಕೊಡ್ಬೇಕು. ಅಡುಗೆಗೆ ಸಹಾಯ ಮಾಡಬೇಕು. ಊರ ಮನೆಯಲ್ಲ ಸೇರ್ಕೊಂಡು ಅನ್ನದಾನ ಮಾಡೋಣ. ಅಡುಗೆಗೆ ಸಹಕಾರ ಮಾಡಿರಿ. ಕಣಣ್ಣ, ಆಯಿತು. ಅದಕ್ಕೇನಂತೆ, ನಾನು ಅಲ್ಲ ಊರಾಗ ಇದ್ದಾರಲ್ಲ ಪುಟ್ರಂಗಜ್ಜಿ ಸಮೇತ ಬಿಡಲ್ಲ, ನಾವೆಲ್ಲ ಕರ್ಕೊಂಬರ್ತೀವಿ. ಎಲ್ಲರೂ ಬಂದು ಸಹಾಯ ಮಾಡ್ತೀವಿ. ದೇವ್ರ ಕೆಲಸಕ್ಕೆ ಮಾಡದೆ ಹೋದ್ರೆ ಅದಂಗಣ ದೇವ್ರ ಮೆಚ್ತಾನೆ. ಊರ ಮನೆ ಹೆಣ್ಮಕ್ಳು ಕರ್ಕೊಂಬಂದು ಅದೇನು ಮಾಡ್ಬೇಕಾದ್ರೆ ಮಾಡಕ್ಕೆ ಬಿಡ್ತೀವಿ ಹೊತ್ತಾಗೆ. ನೀವೆಲ್ಲ ತಂದು ಹಾಕ್ರಿ. ಆಯಿತು, ಭಾಳ ಖುಷಿ ಆಯಿತು ನಿಮ್ಗಳು ಮಾತು ಕೇಳಿ. ಇವತ್ತು ನುಡ್ದಿದ್ದೀರಾ, ಹಂಗೆ ನಡ್ಕೋಬೇಕು ನೀವು. ಹಂಗೆ ನಾವು ಊರ ಮನೆಯವರೆಲ್ಲ ಸೇರ್ಕೊಂಡು ಗೌರಿ ಹಬ್ಬದ ದಿವಸನೇ ದೇವಸ್ಥಾನಕ್ಕೆ ಬಾಗಿನ ಕೊಡೋಕ್ಕಾಗಲ್ಲ. ಯಾಕೆಂದರೆ ಗಣಪತಿ ಕೆಲಸ ಬಿಜಿ ಆಗ್ಬಿಡ್ತೀವಿ ನಾವು. ಅದಕ್ಕೆ ಇವಾಗ ಏನು ಮಾಡೋದಂತಂದರೆ, ನೋಡಿರಿ, ಒಂದು ದಿವಸ ಗೊತ್ತು ಮಾಡ್ಕೊಂಡು ಹತ್ರ ಕೊಟ್ಬಿಡೋದತ್ಲ. 25ನೇ ತಾರೀಕು ಕೊಟ್ಬಿಡೋದು ಬಾಗಿನ. ಹಂಗೆ ಮಾಡೋಣ ಕಣ, ಹೊಟ್ಟೆಸಿ 25ನೇ ತಾರೀಕಿಗೆ ದೇವರುಗಳಿಗೆಲ್ಲ ಬಾಗಿನ ಕೊಟ್ಬಿಡೋಣ ಬಿಡತ್ಲಾಗೆ. ಭಾಳ ಒಳ್ಳೇದಾಗುತ್ತೆ, ಕೆಲಸನೂ ಕಡಿಮೆ ಆಗುತ್ತೆ. ಬೇರೆ ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೂ ಅನುವು ಆಗುತ್ತೆ. ಇರೋ ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಇನ್ನೂ ಒಳ್ಳೇದಾಗುತ್ತೆ. 2 ದಿವಸ ಕೊಡ್ತಾರೆ ಅತ್ಲಾಗೆ. 10 ಮರ ಕೊಟ್ಬಿಡ್ತಾರೆ, 10 ಜೊತೆ ಮರನ. ಎಲ್ಲ ತಗೋಬೇಕಾಗಲ್ಲ, ತಗೋಣ ಅತ್ಲಾಗೆ ಜೋಡಿಸ್ಕೊಂಡು ದೇವರಿಗೆ ಕೊಟ್ಬಿಡೋಣ. ಎಲ್ಲ ಊರು ಜನರ ಸಮ್ಮುಖದಲ್ಲಿ ದೇವಿಗೆ ಕೊಟ್ಟು ಬಂದ್ಬಿಡೋಣ. ಭಾಳ ಒಳ್ಳೇದಾಗುತ್ತೆ ನೋಡ್ರಿ. ನೀವು ಯಾವತ್ತಾರು ಈ ರೀತಿ ದೇವರಿಗೆ ಬಾಗಿನ ಅರ್ಪಣೆ ಮಾಡಿದ್ದೀರಾ? ಹೌದಾ? ಹಾಗಾದರೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ.
ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ.